ನಂಬಿದ ಜನರೆಲ್ಲ ನಾಲಿಗೆ ಮರೆತಾಗ ಅವನ ಆ ಬೀರ ಎಲ್ಲಿ ನಗೋದು? ನೀನು ಒಂದು ತಕ್ಷದ ಕವರ್ ಹುಡುಕಮ್ಮ, ಎಲ್ಲಾದ್ರೂ ಇದೆಯಲ್ಲ ಅಂತ. ಚೆನ್ನ ನನಗೆ ಪ್ರಾಣ ಬರ್ತದೆ, ಹೋಗಮ್ಮ. ಇಲ್ಲಾಂದ್ರೆ ಇವನು ಶುದ್ಧ ಹುಡುಕಮ್ಮ, ಇದರಲ್ಲೇ ಹುಡುಕಮ್ಮ ಚೆನ್ನ, ಇದರಲ್ಲೇ ಹುಡುಕಮ್ಮ. ಸರ್, ನೀರು ಬಿಸಿನೀರು ಮತ್ತೆ ಊಟ ಕೊಟ್ಟಿಲ್ಲ ಅಂದರೆ ನಮ್ಗೆ ಊಟ ಇಲ್ಲ ಸರ್. ಅವ್ರ ಮನೆಯಿಂದ ಸೊಸೈಟಿಲೆಲ್ಲ ನೀರು ಸ್ವಲ್ಪ ಸರ್, ನಮ್ಮದು ಟೂಲ್ಸ್ ತಗೊಂಡು ಕಾಟನ್ ಬಿಚ್ಚಿಬಿಟ್ಟಿದ್ದೀನಿ. ಸರ್, DSS ರಾಜಣ್ಣ ಅಂತ ಕಂಪ್ಲೇಂಟ್ ಲೆಟರ್ನಲ್ಲಿದೆ, ಅದು ತಪ್ಪಂತೆ ಸರ್. ಅವ್ರ ಹೆಸರು ರಾಜಣ್ಣ ಅವರಲ್ಲ. DSS ಮುಖಂಡ ಮುನಿ ಆಂಜನಪ್ಪ ಅಂತ ಒಬ್ಬ ವ್ಯಕ್ತಿ ಒಂದು TT ವ್ಯಾನಲ್ಲಿ ಬಂದಿದ್ದಾರೆ ಸರ್. ವ್ಯಾನಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟ್ 4, 2, 6, 8 ಈ ಥರ ಹೆಂಗಸರು ಬಂದರು. ನಾನು 10ರಿಂದ ಅವ್ರು ಯಾರು ಏನು ಅಂತ ವಿಡಿಯೋ ರೆಕಾರ್ಡ್ ಮಾಡಿ, ಹೀಗೆಲ್ಲ ಬರಬಾರ್ದಮ್ಮ, ಮನೋಜ್ ಅವರು ನನ್ನ ಹತ್ರ ಮೋಸ ಮಾಡಿ 23 ಗುಂಟೆಯನ್ನು ಬರ್ಸ್ಕೊಂಡಿದ್ದಾರೆ. ಅವರು ನನ್ನ ಹತ್ರ ಬಂದಿದ್ದು 2 ಸೈಟ್ ನಂಬರ್ 15, 16 ತಗೋತೀನಿ ಅಂತ ಹೇಳಿ ಬಂದು ನಮಗೆ ಮೋಸ ಮಾಡಿದ್ದಾರೆ. ನಾವು ಪೊಲೀಸ್ ಸ್ಟೇಷನಲ್ಲಿ NCR ಮಾಡಿಸಿದ್ದೀವಿ. ಕಾನೂನು ಪ್ರಕಾರ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗಬೇಕಿತ್ತು, ನೀವೆಲ್ಲ ಯಾಕಮ್ಮ ಬಂದಿದ್ದೀರಾ, ಹಾಗೆಲ್ಲ ಈ ಥರ ಬರಬಾರ್ದು ಅಂತ ಹೇಳ್ತಾ ಇದ್ದರೆ ಒಂದು 1.5 ಅವರ್ವರೆಗೂ ಕೂತಿದ್ದಾರೆ. 10ರಿಂದ 11ವರೆವರೆಗೂ ಕೂತಿದ್ದಾರೆ ಎಲ್ಲ ಹೆಂಗಸರು. ಬೆಳಿಗ್ಗೆ 11ವರೆಗೆ ನಾನು ಡಿಸ್ಟ್ರೆಸ್ ಕಾಲ್ ಮಾಡ್ತೀನಿ. ಹಿಂದನೇ ಇಬ್ಬರು ಗಂಡಸರು ಬರ್ತಾರೆ. ಅವರು ಗಡಪಾರಿ ತೊಗೊಂಡು ಬಂದು ನನ್ನ ಮನೆ ಹತ್ರ ನೋಡ್ತಾರೆ. ಹಿಂದನೇ ಮನೋಜ ಎಂಟರ್ ಆಗಿ ಗಡಪಾರಿಯಿಂದ ಈ ಮೆಟಲ್ ಡೋರ್ ಇದೆಲ್ಲ ಒಳಗಡೆ, ಅದನ್ನು ಹೊಡಿತಾನೆ. ನಾನು ಇಮಿಡಿಯೇಟಾಗಿ ಡಿಸ್ಟ್ರೆಸ್ ಕಾಲಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಹೇಳ್ತೀನಿ, ಈ ಥರ ಆಗಿದೆ, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು, ತುಂಬ ಜನ ಬಂದಿದ್ದಾರೆ, 10 ಗುಂಡಗಳ ಥರ ಗಡಪಾರಿ ತೊಗೊಂಡು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಾವೆಲ್ಲೋ ಇದ್ದೀವಿ, ಬರ್ತೀರಿ, ನೀವು ಅಡ್ರೆಸ್ ಹೇಳಿ ಅಂತಾಯಿದ್ರು. ಮನೋಜ್ ಥರ ಹೊಡಿಬಾರ್ದಪ್ಪ, ಹೊಡಿಬೇಡ, ಇರಪ್ಪ, ನಾನು ಕಾಲಲ್ಲಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ, ಅವ್ರ ಅಡ್ರೆಸ್ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸರ್. ಮತ್ತು ಅವ್ರಿಗೆ ನನ್ನ ಮನೆ ಅಡ್ರೆಸ್ಸು ಜೋಡಿದಾರ್ ಹೆರಿಟೇಜ್ ಹತ್ರ, ಈ ಕಡೆ ಒಳಗಡೆ ಬಂದರೆ ಒಂಟಿ ಮನೆ ಇದೆ, ಬನ್ನಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದವಾಗಲೇ ಫೋನ್ ಕಿತ್ಕೊಂಡು ನೀನು ನಿನ್ನ ಪೊಲೀಸ್ ಅಂತ ಹೇಳಿ ಮೆಟಲ್ ಡೋರಿಗೆ ನನ್ನ ಫೋನ್. ಮನೋಜ್ಗೂ ನಿಮಗೂ ಏನು ಡಿಸ್ಪ್ಯೂಟ್ ಇರೋದು? ಡಿಸ್ಪ್ಯೂಟ್ ಏನಿಲ್ಲ ಸರ್. ಮನೋಜನ ವ್ಯಕ್ತಿ ನಂದು ಈ ಸೈಟ್ ನಂಬರ್ 11 ಅನ್ನೋ ರಾಮನ್ ಅಂತ ಸಾಯಿ ವೆಂಕಟರಾಮನ್ ಟರ ಅನ್ನೋ ಅವ್ರ ವ್ಯಕ್ತಿಯಿಂದ ಪರಿಚಯ ಆಗಿದ್ದು ಸರ್. ಒಂದು 16 ಸರಿಗೆ ಬಂದು ಅವ್ರನ್ನ ಪೀಡಿಸಿ ನಾನು DC ಕನ್ವರ್ಷನ್ ಆಗಿದೆ, ನೀವು ಸೈಟ್ ತೊಗೊಂಡಿದ್ದೀರಾ, ಹಂಗಂದಮೇಲೆ ನಾನು ಮಾಡಿಸ್ಕೊಡ್ತೀನಿ, ಆದರೆ ಕಮಿಷನ್ ಆದರೂ ಆಗ್ತದೆ, ಇಲ್ಲ ಅಂತಂದರೆ ನೀನು ನನ್ನ ಕೈಯಲ್ಲಾಗಿದ್ದು ಮಾಡ್ತೀನಿ, ನಮಗೊಂದು ಸರಿ ಮೇಡಮ್ ಅವ್ರನ್ನ ಇದು ಮಾಡಿಸಿ ಪರಿಚಯ ಮಾಡಿಸಿ ಅಂತ ಕೇಳ್ಕೊತಾ ಇದ್ದ. ಆಮೇಲೆ ನಾನು ಹೇಳಿದೆ, ಇನ್ನೊಂದು ಸರಿ ಬಂದಿದ್ದ ಮನೆ ಹತ್ರ ನಾನು ಇರುವಾಗ, ಅವರೆಲ್ಲ ಗಂಡ ಹೆಂಡತಿ ಮಕ್ಕಳೆಲ್ಲ ಇರುವಾಗ ಕೇಳಿದಾಗ ನಾನು ಹೇಳಿದೆ, ಸರ್ ನಾನು ಏನೇ ಇರಲಿ 3000 ಅಡಿಗೆ ಕಡಿಮೆ ನಾನು ವ್ಯಾಪಾರ ಮಾಡಲ್ಲ, ಹಾಗಿದ್ರೆ ಮಾತ್ರ ಹೇಳಿ, ಆಮೇಲೆ ಬ್ರೋಕರ್ಸ್ ಅವರಿಗೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡ ಹೇಳಿ ಸರ್ ಅಂತಂದರೆ, ಅವನು ಇಲ್ಲ ಮೇಡಮ್ ನಾನು ಇದು ಬ್ರೋಕರ್ ಆಗಿ ಬರ್ತಾಯಿಲ್ಲ, ನಮಗೆ ಬೇಕಾಗಿರೋರೇ ಬೇಕು, ನಮ್ಮ ದೊಡ್ಡಪ್ಪ ಅವ್ರಿಗೆ ಬೇಕು, ಅವರು ಜಮೀನು ಮಾಡೋರೆ. ಶಾರ್ಟಾಗಿ ಬನ್ನಿ,
ಈಗ ಅವನಿಗೆ ಎಷ್ಟು ಸೈಟ್ ಮಾಡಿದ್ರಿ ಮತ್ತೆ 15-16 ಸೈಟಿಗೆ ವ್ಯಾಪಾರಕ್ಕೆ ಅಂತ ಬಂದಿದ್ದು ಸರ್. ನಾನೇ ಬ್ರೋಕರ್ ಇದ್ದೀನಿ, ನಮಗೆ ಸಬ್ ರಿಜಿಸ್ಟರ್ದು ಎಲ್ಲ ಕೆಲಸ ನಾವು ಮಾಡ್ತೀವಿ. ಸಿನ್ಸ್ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ನೀವೇನು ಓಡಾಟ ಮಾಡೋದವೆಲ್ಲ ಮಾಡಬೇಡಿ ಅಂತೇಳಿ ನಮ್ಮ ಹತ್ರ ಬಂದು 15-16ಗೆ ಏನೇನು ಚೆಕ್ ಬಂದಿವೆ ಅಂತೆಲ್ಲ ಕೇಳಿಕೊಂಡು ನನಗೆ ಪೇಪರ್ ತೋರಿಸಿ ಆಮೇಲಿಂದ ಕಾಪಿನ ತೊಗೊಂಡೋಗಿ ಅಲ್ಲಿ ಎಲ್ಲ ರೆಡಿ ಆಗಿದೆ, ನಾನು ಟೈಮ್ ತೊಗೋತೀನಿ, ನಮ್ಮ ದೊಡ್ಡಪ್ಪನಿಗೆ ಇಮಿಡಿಯೇಟ್ ಆಪ್ರೇಷನ್ ಆಗಬೇಕಾಗಿದೆ ಅಂತ ಹೇಳಿ ಅವನು ಒಂದು 15 ದಿವಸ 20 ದಿವಸ ಟೈಮ್ ತೊಗೊಂಡು ನಮಗೆ ರಿಜಿಸ್ಟ್ರೇಷನ್ಗೆ ಅಲರ್ಟ್ ಆಗಿದೆ ಮೇಡಮ್ ಅಂತ ರಿಜಿಸ್ಟ್ರೇಷನ್ಗೆ ಮಾಡೋಂಥ ಸೇಲ್ ಡೇಟಿ ಕಾಪಿನ ತೋರಿಸ್ತಾ. ಆ ಸೇಲ್ ಡೇಟ್ ಕಾಪಿಯಲ್ಲಿ ಸೈಟ್ ನಂಬರ್ 15-16 3,000 ರೂಪಾಯಿಗಳಿಗೆ ನಿಷ್ಕರ್ಷೆ ಆಗಿರೋದು. 2,400 ಅಡಿಗೆ 72 ಲಕ್ಷ ದುಡ್ಡು ಕೊಡ್ತಾ ಇದ್ದೀನಿ ಅನ್ನೋದು DDದು ಫೋಟೋ ಎಲ್ಲ ತೋರಿಸಿ ಕೊನೆಗೆ ಹೇಳ್ದ, ಮೇಡಮ್ ಸೇಲ್ ಡೇಟು ನನ್ನ ಹೆಸರಿಗೆ ಮಾಡಿಸ್ಕೊತೀನಿ, ನಮ್ಮ ದೊಡ್ಡಪ್ಪ ಅವ್ರಿಗೆ ಆಪ್ರೇಷನ್ ಆಗಿರೋದ್ರಿಂದ ಅವರು ಹೇಳ್ತಾರೆ ನೀನೇ ಮಾಡಿಸ್ಕೊಂಬಿಡಪ್ಪ, ಆಮೇಲೆ ನೀನು ನನಗೆ ಏನೋ ನಾನು ಮಾಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ, ನನ್ನ ಹೆಸ್ರಿಗೆ ಮಾಡ್ಕೋತೀನಿ ಅಂತ ಹೇಳ್ದ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ವಿ, ಎಲ್ಲ ಅರ್ಜೆಂಟಾಗಿ ಕರ್ಕೊಂಡ, ಪೇಪರ್ ತೋರಿಸ್ತಾ ನಮ್ಮ ಮನೆಯವ್ರು ನೋಡಿದ್ರು, ನನ್ನ ಮಗಳು ನಾನು ನಮ್ಮ ಮನೆಯವರು ಹೋಗಿದ್ವಿ. ಪೇಪರ್ ನೋಡಿದ್ವಿ. ಪೇಪರ್ ನೋಡಿ ಸಿಸ್ಟಮಲ್ಲಿ ನೀವು ಚೆಕ್ ಬಂದು ನೋಡಿ ಮೇಡಮ್ ಸ್ಪೆಲ್ಲಿಂಗ್ಸ್ ಏನಾದರೂ ಮಿಸ್ಟೇಕ್ ಇದೆಯಾ ಎಲ್ಲ ನೋಡಿ ಅಂತ ಕೇಳ್ತಾರಲ್ಲ, ಆ ಸಿಸ್ಟಮಲ್ಲಿ ನಾನು ಓದಿದ ಪೇಪರು ಮತ್ತು ಈ ಚೆಕ್ ಬಂದು ಸೈಟ್ 15-16 ನಿಷ್ಕರ್ಷೆ ಅಮೌಂಟು DDದು ಯಾವ ಚೆಕ್ ಅಂತ ತೊಗೊಂಡಿದ್ದಾರೆ, ನನ್ನ ಪ್ಯಾನ್ ಕಾರ್ಡ್ ಡೀಟೇಲು ಎಲ್ಲ ಓದಿದ ಮೇಲೆ ಅವರು ಸರಿನಾ ಮೇಡಮ್ ಏನಕ್ಕೆ ಮಿಸ್ಟೇಕ್ ಇಲ್ವಾ ಅಂತ ಕೇಳ್ಕೊಂಡಾದ್ಮೇಲೆ ಸ್ಕ್ಯಾನ್ ಕಾಪಿನ ಅವ್ನ ಕೈ ಕೊಟ್ಟರು. ಇಮಿಡಿಯೇಟಾಗಿ ಅವ್ನು ಸೈನ್ ಹಾಕಿ, ಮೇಡಮ್ ಸಬ್ ರಿಜಿಸ್ಟರ್ ಹೊರಟ್ಬಿಡ್ತಾರೆ, ನೀವು ಸೈನ್ ಹಾಕಿ ಮೇಡಮ್, ನಾನು ಹಾಕಿದ್ದೀನಲ್ಲ ನೀವು ಈ ಕಡೆ ಹಾಕ್ತಾಯಿರಿ ಅಂತೇಳಿ ಪಟ ಅಂತ ಸೈನ್ ಹಾಕ್ಸ್ಕೊಂಡೆ ಅಷ್ಟೇ. ಆಯಿತು. ಅದಾದ್ಮೇಲಿಂದ ಅವನು ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. 15-16 ಅಂತೇಳಿ 23 ಗಂಟೆಗೂ ಹಾಕ್ಸ್ಕೊಂಡಿದ್ದಾನೆ. ನನ್ನ ಮನೆಯಲ್ಲಿ ವಾಸ ಇದ್ದೀನಿ. ಇದು 7 ವರ್ಷದಿಂದ 2019 ಜನವರಿಯಿಂದನೂ ನಾವಿಲ್ಲಿ ವಾಸ ಇದ್ದೀವಿ. ಒಂದು ಸಾರಿ ನಾನು ವೋಟ್ ಮಾಡಿದ್ದೀನಿ ಮತ್ತು ನಾವು ನೀರು KB ಬಿಲ್ಲೆಲ್ಲ ನಮ್ಮ ಹೆಸರಿಗೇ ಜನವರಿವರೆಗೂ ನನ್ನ ಹೆಸರಿಗೆ ಬಂದಿದೆ. ಇದು ಅನ್ಯಾಯ ಆಗಿದೆ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಮನೆನೂ ಇಲ್ಲ ನಿಮಗೆ? ಮನೆ ಇಲ್ಲ, ಅವನು ಮನೆ ಇದೆ ಅಂತ ಹೇಳ್ತಾನೆ, ಅವನ ಲೆಕ್ಕ ಅಂತ ಹೇಳ್ತಾನೆ. ಮನೆ ಅವನ ಲೆಕ್ಕಕ್ಕೆ ಬರಲ್ಲ, ಯಾಕಂದರೆ ಪೊಸಿಷನಲ್ಲಿ ನಾನೇ ಇರೋದು. ಇವರು ನಮ್ಮ ಮೇಲೆ ಗುಂಡಾಗರ್ದಿ ಮಾಡಿಕೊಂಡು ಈ ಥರ ಮನೆಯಲ್ಲಿ ವಾಸ ಇದ್ದಂಗೆ ಅವನು ಇದನ್ನ ಮೋಸದಿಂದ ಮಾಡ್ಕೊಂಡಿದ್ದಾನೆ. 2 ಸೈಟ್ಗೆ ರಿಜಿಸ್ಟ್ರೇಷನ್ ಅಂತ ಹೇಳಿ ಸ್ಕ್ಯಾನಿಂಗ್ವರೆಗೂ ಮತ್ತು ಪೇಪರು ಸಹಿ ಹಾಕೋವರೆಗೂ 2 ಸೈಟ್ಗೆ ಅಂತ ಮಾಡಿ ಎಷ್ಟು ಮಾಡಿ 23 ಗಂಟೆ ಮಾಡಿಸ್ಕೊಂಡಿದ್ದಾನೆ. 23 ಗಂಟೆ ಮಾಡಿಸ್ಕೊಂಡಿದ್ದಾನೆ. ನಿಮಗೆ ನ್ಯಾಯ ಬೇಕು? ಹೌದು, ನ್ಯಾಯ ಬೇಕು. ನನಗೆ ಮನೆ ಸಾಮಾನು ಎಲ್ಲ ಇವರು ನಮ್ಮ ನೇಬರೇ ಇದ್ದಾರೆ, ನ್ಯಾಯ ಬೇಕು. ಸಾಮಾನು ತೆಗೆದಿಡೋದಕ್ಕೆ ಪೊಲೀಸವರು ಎದುರುಗಡೆನೇ ಇದಾಯ್ತಲ್ಲ. ನನ್ನ ಮನೆಯಲ್ಲಿ DVR ಹೋಗಿದೆ. ನನ್ನ ಫೋನ್ ಫಸ್ಟ್ ಎಂಟ್ರಿನಲ್ಲೇ ಫೋನು ಮನೋಜೇ ಹಿಡ್ದಾಕಿದ್ದಾನೆ ಮತ್ತು ಕುತ್ತಿಗೆ ಎಸ್ಕಿದ್ದಾರೆ. ನನ್ನ ಅತ್ತೆಗೆ ಎಲ್ಲ ಎಳ್ದಾಕಿದ್ದಾರೆ. ನನ್ನ ಗಂಡನ ಕುತ್ತಿಗೆ ಎಸ್ಕಿ ಅವ್ರು ಮಾಡಿದ್ದು ವಿಡಿಯೋನ ಎಲ್ಲ ಮಾಡಿದ್ದಾರೆ. ನನ್ನನ್ನು ಇಲ್ಲಿಂದ ಪೊಲೀಸರು ಕಂಪ್ಲೇಂಟ್ ಕೊಡಿ ಅಂತ ಕರ್ಕೊಂಡು ಹೋಗಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇದ್ದಾಗ ನಂದು ಇನ್ನೊಂದು ನಾವು ಬಟ್ಟೆ ಬರೆ ಎಲ್ಲ ಬಿಚ್ಚಿ ನಾವು ಮಲ್ಕೊಳ್ಳೋ ನನ್ನ ಮಗಳದ್ದು ರೂಮಲ್ಲಿಂದ ಎಲ್ಲ 2 ಬಳೆಗಳು ಎಲ್ಲ 1 ಲಕ್ಷ ಕ್ಯಾಶು ಮತ್ತು ಎಲ್ಲ ಇದರಲ್ಲಿ DVR ಕನೆಕ್ಷನಲ್ಲಿ ಏನೇನಿತ್ತು ನಮ್ಮ USB ವಿತ್ ಎಲ್ಲ 1-2 GB ರೌಟರ್ದು ಸಮೇತ ಕಿತ್ಕೊಂಡು ಹೋಗಿದ್ದಾನೆ ಅವನು. ಇದನ್ನು ಅವರು ಪೊಲೀಸವ್ರು ಬಂದಾಗ ಯಾರೊಬ್ಬರನ್ನು ಅರೆಸ್ಟ್ ಮಾಡಿದೆ. ಫಸ್ಟು ಮನೋಜ ಇಲ್ಲೇ ಇದ್ದ, ಪೊಲೀಸವ್ರು ಬಂದಿರುವಾಗ ಅವನಿಗೆ ಫೋನ್ ತೊಗೊಳಕ್ಕೆ ಹೇಳಿ ಸರ್, ಆಯಿತು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಅವ್ರಿಗೆ ಯಾರಿಗೂ ಸಾಮಾನು ಮುಟ್ಬೇಡ ಅಂತ ಹೇಳಿ ಸರ್, ನಾನು ಆಲ್ರೆಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತು ಶನಿವಾರ ಮಧ್ಯಾಹ್ನ ನಾನು 30ನೇ ತಾರೀಕು ಇರಬೇಕು ಶನಿವಾರ, ನಾನು ಸ್ಟೇಷನ್ಗೆ ಹೋಗಿ SI ಹರೀಶ್ ಅವ್ರ ಹತ್ರ ನನಗೆ ಸಬ್ ಇನ್ಸ್ಪೆಕ್ಟರು SI ಅವರೆಲ್ಲ ನಮಗೆ ಗೊತ್ತಿಲ್ಲ ಏನಂತ, ಪ್ರಕಾಶ್ ಅಂತ ಅನ್ನೋರು ನನಗೆ ಗೈಡ್ ಮಾಡಿದ್ರು. ನಾನು ಹೊರಗೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಪ್ರಕಾಶ್ ಅನ್ನೋರು ಹರೀಶ್ ಅವ್ರ ಹತ್ರ ನೀವು ಮಾತಾಡಿ ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು. ಏನಾಯಿತು ಅಂತ ಹೇಳಿದ್ರು, ಸರ್ ಇದೆಲ್ಲ ಇದೆ, ನನ್ನ ಕಾನೂನು ಮಂಗಳವಾರ ಮಧ್ಯಾಹ್ನ ನಾನು ಕೋರ್ಟಿಂದ ನನಗೆ ಏನು ಬೇಕೋ ಅದನ್ನು ನಾನು ತೊಗೊಂಬರ್ತೀನಿ. ಆಗಿದೆ ಸರ್, ನನಗೆ ಮಂಗಳವಾರ ಸಾಯಂಕಾಲ 4 ಗಂಟೆಗೆ ಸ್ಟೇಷನ್ಗೆ ಬರ್ತೀನಿ ಅಂತ ನಾನು ಅಲ್ಲಿ ಬಂದಿದ್ದೀನಿ. ಬಂದಾದರೆ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ನಾನು ಕೋರ್ಟಿಗೆ ಹೋಗೋಕ್ಕೆ ಬಿಡ್ದಿರ ನಾನು ಏನು ಮಾಡಿಬಿಡ್ತೀನಿ ಅಂತಲೇ ಇವರು ಇದೆಲ್ಲ ಮಾಡಿ ನನ್ನನ್ನು ಬಲವಂತವಾಗಿ ಆಚೆ ಹಾಕೋದಕ್ಕೆ ಬಂದಿದ್ದಾರೆ. ಪೊಲೀಸವರು ಇದ್ದಂಗೆ ಅವ್ರ ಸಾಮಾನು ಹೆಂಗೆ ಇದ್ರು, ಕಳ್ತನ ಹೆಂಗಾಯಿತು, ಸಾಮಾನು ಒಂದು ನಾನು ತೆಗ್ದಿಲ್ಲ ಸರ್. ಊಟ ಕೂಡ ಇಲ್ಲ, ನಮಗೆ ಬಿಸಿ ನೀರಿಲ್ಲ, ಕಾಫಿ ಇಲ್ಲ. ಇವರು ನಮ್ಮ ಮನೆ ಹತ್ರ
DSS ಸಂಘಟನೆ ಹೌದು ಮುನಿ ಆಂಜಿನಪ್ಪ ಅನ್ನೋ ವ್ಯಕ್ತಿ ಮುಂದೆ ನಿಂತು ಎಲ್ಲ ಮಾಡಿಸಿರೋದು. ಅಲ್ಲ ಮನೋಜ್ ಅಂತ ಎಲ್ಲನವ್ರ ವ್ಯಕ್ತಿ ಅಷ್ಟೇ ಸರ್, ನಮಗಿನ್ನೇನು ಗೊತ್ತಿಲ್ಲ. ಕಂಪ್ಲೇಂಟಲ್ಲಿ ಅವರು ರಾಜಣ್ಣ DSS ರಾಜಣ್ಣ ಅಂತ ಫಸ್ಟೇ ಇವರು DSS ರಾಜಣ್ಣ ಅಂತ ಹೇಳೋದು ತಪ್ಪು ಲೀಡ್ ಮಾಡಿದ್ದಾರೆ ಸರ್. ಅವರು DSS ರಾಜಣ್ಣ ಅಲ್ಲ ಸರ್, ಅವರು DSS ಮುಂದಾಳತ್ವದ ಮುನಿ ಆಂಜಿನಪ್ಪ ಅಂತ ಸರ್ ಅವ್ರ ಹೆಸರು.